ಹಲೋ ಗೆಳೆಯರೆ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಈಕೆ ಜೊತೆ ನೀವು ಮಲ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಆಸೆ ಪಡ್ತೀರಾ? ಹೌದು, ಆದರೆ ಆಕೆ ದೇಹ ಸಿಗುತ್ತೆ, ಮನಸ್ಸು ಸಿಗಲ್ಲ ಸ್ನೇಹಿತರೆ. ಸೊ ಮನಸ್ಸು ಸಿಗಬೇಕು ಅಂದರೆ ಏನು ಮಾಡಬೇಕು? ಈಕೆಯನ್ನು ಅರ್ಥ ಮಾಡ್ಕೋಬೇಕು, ಈಕೆ ಜೊತೆ ನೀವು ಫ್ರೆಂಡ್ಶಿಪ್ ರೀತಿಯಲ್ಲಿ ಸಂಬಂಧನ ಬೆಳೆಸಬೇಕು, ಆವಾಗ ಎರಡೂ ಕೂಡ ಸಿಗುತ್ತೆ. ಅಷ್ಟಕ್ಕೂ ಈಕೆ ಮಾಹಿತಿಗಳೇನು, ಏನು ಬೇಕಾಗಿದೆ ಈಕೆಗೆ? ಸ್ನೇಹಿತರೆ, ಮೊದಲಿಗೆ ಮದುವೆ ಆಗೋದಕ್ಕೆ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಬಟ್ ಸಿಗಲಿಲ್ಲ ಅಂದರೆ ಫ್ರೆಂಡ್ಶಿಪ್ನ ಮಾಡಿಕೊಂಡು ಅವನನ್ನೇ ಮದುವೆಯಾಗುವಂಥ ಒಂದು ಬಯಕೆಯಲ್ಲಿರ್ತಕ್ಕಂಥ ಹುಡುಗಿ ಹೆಸರು ಜ್ಯೋತಿ ತಾಳಗುಪ್ಪೆ. ಹೆಸರು ಜ್ಯೋತಿ ಹೆಗಡೆ. ವಯಸ್ಸು ಬಂದು 23ರ ವಯಸ್ಸು ಮತ್ತು ಊರು ಬಂದು ತಾಳಗುಪ್ಪೆ. ಬರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪೆ ಅಂತ ಒಂದು ಊರು. ರಾಶಿ ಮೀನರಾಶಿ. ನಕ್ಷತ್ರ ಬಂದು ಉತ್ತರ ಭಾದ್ರ ನಕ್ಷತ್ರ. ಸದ್ಯಕ್ಕೆ ಉದ್ಯೋಗ ಏನೂ ಕೂಡ ಇಲ್ಲ. ಎಜುಕೇಷನ್ ಬಂದು ಪ್ರಸ್ತುತ BSc ಮಾಡಿರ್ತಕ್ಕಂಥದ್ದು ಈಕೆ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇವಾಗ ಪ್ರಸ್ತುತ ಮನೆಯಲ್ಲಿ ವಾಸವಾಗಿದ್ದಾರೆ. ಸೊ ಇವರ ತಂದೆಯವರು ಬಂದು ಒಂದು ಅಡಿಕೆ ತೋಟ ಪ್ರಸ್ತುತ ಸ್ವಂತದೇ ಇದೆ, ಅಂದರೆ 3 ಎಕರೆ ಅಡಿಕೆ ತೋಟ ಇದೆ. ತಾಯಿಯವರು ಒಂದು ಗೃಹಿಣಿಯಾಗಿ ಕೆಲಸ, ತಂಗಿಯವಳು ಒಬ್ಬಳು ಶಾಲೆ, ಒಬ್ಬನೇ ಒಬ್ಬ ದೊಡ್ಡಣ್ಣ ಇದ್ದಾನೆ. ಬೆಂಗಳೂರಿನ ITI ಕಂಪ್ನಿನಲ್ಲಿ ಕೆಲಸ ಮಾಡಿಕೊಂಡು ಅವನ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಆಯಿತು, ಅವರು ಅವಾಗ ನೀವು ನೋಡಿ ಬೆಂಗಳೂರಲ್ಲಿ ಸೇರಿಕೊಂಡಿದ್ದಾರೆ ಅಂದರೆ ಮುಗಿತ್ರಿ, ಅವರಾಯಿತು, ಅವರ ಒಂದು ಸಂಸಾರ ಆಯಿತು, ಅವರಾಯಿತು, ಇದು ಬಿಡ್ತಾರೆ. ಆದರೆ ಈ ಒಂದು ಜ್ಯೋತಿ ಅವರಿಗೆ ಯಾರು ಇಷ್ಟಪಡ್ತಾರೆ? ಒಂದು ಹಳ್ಳಿಯ ಹುಡುಗಿ. ಹೌದು, ಈಕೆನ ಇಷ್ಟಪಡುವಂಥ ಹುಡುಗ ಈ ರೀತಿಯಲ್ಲಿರಬೇಕು. ಕೆಲಸದ ಒತ್ತಡದಲ್ಲೂ ಬ್ಯಾಲೆನ್ಸ್ ಮಾಡುವಂಥ ಒಬ್ಬ ಹುಡುಗ ಆಗಿರಬೇಕು. ಕೆಲಸದ ಒತ್ತಡದಲ್ಲಿ ಅಂದರೆ ಒಂದು ನೀವು ಕೆಲಸ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅದು ನನಗೆ ಬೇಕಾಗಿಲ್ಲ, ನನಗೆ ಮ್ಯಾಟ್ರೇ ಅಲ್ಲ ಅದು. ಬಟ್ ಅದನ್ನು ನೀವು ಬ್ಯಾಲೆನ್ಸಿಂಗಾಗಿ ತಗೋಬೇಕು. ಹೆಂಡತಿಗೆ ಎಷ್ಟು ಟೈಮ್ ಕೊಡಬೇಕು ಅದನ್ನು ಕೊಡಲೇಬೇಕು. ನಿಮ್ಮ ಫ್ಯಾಮ್ಲಿಗೆ ಎಷ್ಟು ಸಮಯ ಕೊಡಬೇಕು ಅದನ್ನು ನೀವು ಕೊಡಲೇಬೇಕು. ಎರಡನ್ನೂ ಕೂಡ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅಥವಾ ನಿಮಗೇನಾದರೂ ಒಂದು ಹುಡುಗಿಯ ಚಟ ಅಥವಾ ಒಂದು ಕೆಟ್ಟದಾಗಿರ್ತಕ್ಕಂಥ ಆಂಟಿಯ ಚಟ ಇದ್ದರೆ ಡೈರೆಕ್ಟಾಗಿ ನನಗೆ ಹೇಳಿ, ನಾನೇ ಸಪೋರ್ಟ್ ಮಾಡಿಕೊಡ್ತೇನೆ. ಬಟ್ ನನ್ನ ಜೊತೆ ಇರಬೇಕಾದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವೇನಾದರೂ ತಪ್ಪಿಗೆ ಸಿಕ್ಕಾಕೊಂಡ್ರೆ ಆಮೇಲೆ ಪ್ರಾಬ್ಲಮ್ ಬೇರೆಯೇ ಇರುತ್ತೆ ಅಂತ ಹೇಳಿದ್ದಾರೆ. ಆಫೀಸ್ನಲ್ಲಿ ಜಾಸ್ತಿ ಕೆಲಸ ಇದ್ದರೂ ಕೂಡ ಹೆಂಡತಿಗೆ ಟೈಮ್ ಕೊಡಬೇಕು. ಊಟ ಆಯ್ತು ಚೆನ್ನ, ಏನು ಮಾಡ್ತಾಯಿದ್ದೀಯ ಅಂತ ಟೈಮ್ ಕೊಡಬೇಕು. ಹಾಗಂತ ಈಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಕುಳಿತುಕೊಳ್ಳಲ್ಲ, ಏನಾದರೂ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲ ರೀತಿಯಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಸಂಬಂಧ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಯವರ ಜೊತೆ ನನ್ನ ರೀತಿಯ ಸಂಬಂಧ, ನನ್ನ ತಂದೆ ತಾಯಿಯವರ ಜೊತೆ ನಿಮ್ಮ ಜೊತೆ ಇರತಕ್ಕಂಥ ಸಂಬಂಧ ಗಟ್ಟಿ ಮುಟ್ಟಾಗಿಗೊಳಿಸ್ಕೊಂಡು ಹೋಗಬೇಕು. ನೀವು ನನಗಿಂತ 3 ಅಥವಾ 4 ವರ್ಷಗಳ ಕಾಲ ದೊಡ್ಡವರು ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ನಾನು ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಮೆಚ್ಯೂರಿಟಿ ಮೈಂಡೆಡ್ ಇರಬೇಕು, ಅಂದರೆ ತಲೆ ಯೋಚನೆಗಳು ಅಥವಾ ಮೆಚ್ಯೂರಿಟಿ ಮೈಂಡೆಡ್ ಸಿಚುವೇಶನ್ಗಳಿಗೆ ತಕ್ಕ ಹಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಬೇಕು. ಅಂದರೆ ಸ್ಟ್ರೆಸ್ ಹ್ಯಾಂಡಲ್ ಮಾಡಬೇಕು. ಅಂದರೆ ಒಂದು ಏನಾದರೂ ತಲೆಯಲ್ಲಿ ಗೊಂದಲಗಳು ಅಥವಾ ಯೋಚನೆಗಳಿದ್ದರೆ ಅದನ್ನೆಲ್ಲನೂ ಕೂಡ ಮೇಂಟೈನ್ ಮಾಡಬೇಕು. ಸ್ಟ್ರಾಂಗ್ ಮೈಂಡ್ಸೆಟ್, ಅಂದರೆ ಏನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಕು. ಕೆಟ್ಟ ಚಟಗಳು ಇರಬಾರ್ದು, ಡಿಸಪ್ಲಿನ್ ಜಾಸ್ತಿ ಇರಬೇಕು. ಸೊ ಇಷ್ಟುಗಳಿಗೆ ನೀವು ಓಕೆ ಕೊಟ್ಟರೆ ಆಕೆ ನಿಮ್ಮನ್ನು ಓಕೆ ಕೊಡ್ತಾಳೆ, ಇಲ್ಲ ಅಂದರೆ ಕೊಡಲ್ಲ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಇದೇ ಕಾರಣ ಪ್ರಸ್ತುತ ಆಕೆಯ ಮಾಹಿತಿಗಳೆಲ್ಲಕ್ಕೂ ಕೂಡ ಓಕೆ, ನಾನು ನಿಮ್ಮ ಜೊತೆ ಇದೇ ರೀತಿಯಲ್ಲಿ ಇರ್ತೀನಿ, ಸೊ ಏನೂ ಕೂಡ ಡಿಫ್ರೆನ್ಸ್ ಇಲ್ಲ, ಅದು ಹೆಂಗೆ ಹೇಳಿದ್ರು ಅದೇ ರೀತಿಯಲ್ಲಿ ಇರ್ತೀನಿ ಅಂತ ಹೇಳುವಂಥ ಹುಡುಗ ಸಿಕ್ಕರೆ ಅವನಿಗೆ ಇದೊಂದು ಕಾರು ಗಿಫ್ಟು. ಸೊ ಗಿಫ್ಟು ಅಂದರೆ ನಿಮ್ಮ ಹೆಸರಿಗೆ ಮಾಡಿಕೊಡಲ್ಲ, ಓಡಾಡೋದಕ್ಕೆ ಸುತ್ತಾಡೋದಕ್ಕೆ ಕೊಡ್ತಾರೆ. ಅದು ಇವರು ಜೊತೆಯಲ್ಲೇ ಇರ್ತಾರೆ, ಆಯಿತಾ? ನಿಮ್ಮ ಫ್ಯಾಮ್ಲಿಯ ಜೊತೆಗೆ ನೀವು ಓಡಾಡಿ ಬೇಕಿದ್ದರೆ, ಬಟ್ ಇವರ ಜೊತೆಯಲ್ಲಿ ಜಾಸ್ತಿ ಸಮಯನ ಸ್ಪೆಂಡ್ ಮಾಡಬೇಕು. ಇದೊಂದು ಬ್ಲ್ಯಾಕ್ ಗಾಡಿ, ಮಾರುತಿ ಗಾಡಿ ಅಂತ. ಇದರ ಇಂಜಿನ್ 1162 ಇಂಜಿನ್ ಇರ್ತಕ್ಕಂಥ CC ಮತ್ತು ಟಾಪ್ ಸ್ಪೀಡ್ ಬಂದ್ಬಿಟ್ಟು 180 ಮತ್ತು 185 ಟಾಪ್ ಸ್ಪೀಡ್ ಇದೆ. ಸಖತ್ತಾಗಿರ್ತಕ್ಕಂಥ ಗಾಡಿ ಇದು, ಹೈ ಸ್ಪೀಡ್ ಕ್ವಾಲಿಟಿಯಲ್ಲಿ ನಂಬರ್ 1. ಇನ್ನು ಮೈಲೇಜಿಂಗ್ 20 ಮತ್ತು 21 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು, ಮತ್ತು 5 ಸೀಟಿನ ಒಂದು ಗಾಡಿ ಇದಾಗಿದೆ ಸ್ನೇಹಿತರೆ. ಮತ್ತು ರಿವ್ಯೂ ಬಂದು ಒಳ್ಳೆಯ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ರಿವ್ಯೂ ಮತ್ತು ಸ್ಯಾಡನ್ ಆಗಿರ್ತಕ್ಕಂಥ ಗುಡ್ ಕ್ವಾಲಿಟಿಯಲ್ಲಿರ್ತಕ್ಕಂಥ ಈ ಒಂದು ಗಾಡಿ ನಿಮಗೆ ಬೇಕಾಗಿದ್ದರೆ ಆಕೆ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ನೀವು ಅರ್ಥ ಮಾಡಿಕೊಂಡು ಅದರ ಒಳಗಡೆ ಇನ್ವಾಲ್ವ್ ಆಗಿ ಆಕೆಯನ್ನು ಇಷ್ಟಪಡಬೇಕು, ಇದು ಮ್ಯಾಟ್ರು. ಸೊ ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಾನು ಕೊಟ್ಟಿರ್ತಕ್ಕಂಥ Gmail IDಗೆ ಮೆಸೇಜ್ ಮಾಡಿ ಆಕೆಯ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಮತ್ತು ಇದೊಂದು ಬ್ಲ್ಯಾಕ್ ಗಾಡಿ ಒಳಗಡೆ ಹೆಂಗೆ ರೀತಿ ಕಾಣಿಸುತ್ತೆ ಲುಕ್ಕು ಮತ್ತು ಕಲರ್ ಮತ್ತು ಬಿಲ್ಡ್ ಕ್ವಾಲಿಟಿ
ಹೆಂಗೆ ಕಾಣಿಸುತ್ತೋ ಒಳಗಡೆನೂ ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆ. ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವಿಲ್ಲಿ ಗಾಡಿ ಹೊಡೆಯೋದಕ್ಕೆ ಆರಾಮಾಗಿ ಕುಳಿತುಕೊಳ್ತೀರಾ, ಆಕೆ ಈ ಕಡೆ ಕುಳಿತುಕೊಂಡು ಏನಾದರೂ ಇಬ್ಬರು ಎಂಜಾಯ್ ಮಾಡ್ಬೋದಲ್ವಾ. ಸೀಟು ಒಂದು ಬ್ಲೋಡಿಂಗ್ ಬಟನ್ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಮಲ್ಕೊಳ್ಳುತ್ತೆ, ಈ ಕಡೆ ಕೂಡ ಮಲ್ಕೊಳ್ಳುತ್ತೆ. ಮತ್ತು ಇಲ್ಲೂ ಕೂಡ ಕಂಫರ್ಟಬಲ್ ಜಾಗ ಇದೆ, ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದು. ಜಸ್ಟ್ ಇಮ್ಯಾಜಿನೇಷನ್ಗೆ ಹೋಗಿ ಸಾಕು, ಮತ್ತೇನೇನಿಲ್ಲ. ಸೊ ಈ ರೀತಿ ಲೈಫ್ಗಳನ್ನು ಎಂಜಾಯ್ ಮಾಡಬೇಕು, ಈ ರೀತಿ ಲೈಫ್ನ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಹುಡುಗರಿಗೆ ಮಾತ್ರ ಈ ಒಂದು ಪ್ರೊಫೈಲ್ ಆಗಿದೆ ಸ್ನೇಹಿತರೆ. ಆಕೆನ ಮದುವೆ ಆಗಬೇಕು ಬಿಡಬೇಕು ಅದು ಸೆಕೆಂಡ್ರಿ ರೀ. ಫಸ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದನ್ನು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ಅದರ ಕಡೆ ಗಮನ ಕೊಡಿ ಅಂತ ನಾನು ಕೂಡ ಹೇಳ್ತೇನೆ. ಸೊ ಮಾಹಿತಿಗಳು ಇದೇ ರೀತಿಯಲ್ಲಿ ಬಂದಿದ್ವು ಸ್ನೇಹಿತರೆ. ಬಂದಿರತಕ್ಕಂತಹ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ತಿಳಿಸಿಕೊಟ್ಟಿದ್ದೇನೆ. ನೀವು ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಅವರ ಜೊತೆಯಲ್ಲಿ ಬಾಂಡಿಂಗ್ನ ಬೆಳೆಸಿ ನಿಯತ್ತಾಗಿ ಇರಿ ಅಂತ ಹೇಳ್ತಾ, ಹೊಸ ಒಂದು ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿಗಳು ಯಾರಾದಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಟೇಕ್ ಕೇರ್, ಬಾಯ್.